ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಇಷ್ಟು ಎನರ್ಜಿಯಿಂದ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡ್ರ? ಯಾಕಂದರೆ ಬರ್ತಾ ಇರೋದು ಯಾವ ಹಬ್ಬ ಹೇಳಿ? ನನ್ನ ಫೇವ್ರೇಟ್ ವರಮಹಾಲಕ್ಷ್ಮಿ ಹಬ್ಬ. ಸೊ ಅದಕ್ಕೆ ಮನೇಲಿ 2 ಫಂಕ್ಷನ್ ಬೇರೆ ಇದ್ದಾವೆ. ಫಸ್ಟ್ ಒಂದು ಫಂಕ್ಷನು ಒಂದು 4 ದಿನ ಬಿಟ್ಟು ವರಮಹಾಲಕ್ಷ್ಮಿ, ಮತ್ತೆ ಒಂದು 2-3 ದಿನ ಬಿಟ್ಟು ಇನ್ನೊಂದು ಫಂಕ್ಷನು. ಹೀಗಾಗಿರೋದ್ರಿಂದ ವರಮಹಾಲಕ್ಷ್ಮಿ ಈಸ್ ಲೈಕ್ ಸ್ಯಾಂಡ್ವಿಚ್ ಥರ ಆಗಿಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಇವಾಗಿಂದನೇ ಬೇಗ ಬೇಗ ಎಲ್ಲ ಮನೆ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಬೇಸಿಕ್ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಬಟ್ಟೆ ಎಲ್ಲ ಮಡ್ಚ್ಕೊಂಡು ಕಬೋರ್ಡಲ್ಲಿ ಇಟ್ಕೊಂಡು ಬಂದೆ. ಆಮೇಲೆ ಸೀದಾ ನನ್ನ ಮಗನ ರೂಮಿಗೆ ಹೋದೆ. ವಾವ್, ಈ ರೂಮ್ ಅಂತೂ ಸೂಪರ್ ಡೂಪರಾಗಿ ಕೊಳೆ ಆಗಿತ್ತು ಅನ್ನೋಕ್ಕಿಂತ ನನ್ನ ಮಗನ ಟಾಯ್ಸೇ ಅರ್ಧ ಬಿದ್ದಿತ್ತು. ಎಲ್ಲ ನೀಟಾಗಿ ಎತ್ತಿಡ್ತಾ ಅಯ್ಯೋ ದೇವ್ರೆ, ಇಷ್ಟೇ ಯಾಕೆ ಸಾಮಾನು ಕೊಡಿಸಿದ್ದೀವಪ್ಪ ನನ್ನ ಮಗಂಗೆ ಅಂತ ಅನಿಸ್ಬಿಡ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಈಗಿನ ಕಾಲದ ಮಕ್ಳಿಗೆ ಸಿಕ್ಕಿದ್ದೆಲ್ಲ ಬೇಕೇ ಬೇಕು ಅಂತಾರೆ. ಅದಕ್ಕಿಂತ ಮೊದಲು ನಾವೇ ಪೇರೆಂಟ್ಸ್ ತಗೋ ಅಂತ ಕೊಡಿಸ್ಬಿಡ್ತೀವಿ. ಅಷ್ಟು ಆಸೆ ನಮಗೆ ಮಕ್ಕಳಿಗೆ ಕೊಡಿಸೋದು. ಆಮೇಲೆ ಅವ್ನ ಬಟ್ಟೆಗಳೆಲ್ಲ ಕಬೋರ್ಡಲ್ಲಿಟ್ಟರೆ ಹರಿದಾಡ್ತಾನೆ ಅಂತ ಈ ಥರ ಸ್ಟೋರೇಜ್ ತಂದು ಅದರೊಳಗೆ ಇಟ್ಟಿದ್ದೆ. ಆದರೂ ಅದರೊಳಗೆ ಮಿಕ್ಸಪ್ ಆಗಿತ್ತು. ಎಲ್ಲ ನೀಟಾಗಿ ಮಡ್ಚಿಡ್ತಾ ಇದ್ದೆ. ಏನೋ ಒಂಥರ ಎನರ್ಜಿ ವರಮಹಾಲಕ್ಷ್ಮಿ ಅಂದರೆ. ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಾನು ವರಮಹಾಲಕ್ಷ್ಮಿ ಹೇಗೆ ಮಾಡ್ತೀನಿ, ವ್ರತದಲ್ಲಿ ಹೇಗೆ, ಸೀರೆ ಉಡ್ಸೋದಾಗೆ ಏನೇನು ತಿಂಡಿ ಮಾಡ್ತೀನಿ ವರಮಹಾಲಕ್ಷ್ಮಿ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಬೆಲ್ ಐಕಾನ್ನು ಒತ್ತಿ. ಹಾಗೆಯೇ ತುಂಬ ಖುಷಿಯಾಗುತ್ತೆ. ಪಟ ಅಂತ ಕೆಲಸ ಆಗ್ತಿದ್ದಾವಲ್ಲ. ನಮ್ಮ ಫಾಸ್ಟ್ ಮೋಷನಲ್ಲಿ ಇಟ್ಟಿರೋದ್ರಿಂದ ನನಗನ್ನಿಸ್ತಾಯಿತ್ತು, ಇದನ್ನು ನೋಡ್ತಾ ಕೂತ್ಕೊಂಡಾಗ ಎಷ್ಟು ಖುಷಿಯಾಗುತ್ತೆ, ಅದನ್ನು ಮಾಡೋವಾಗ ಅಷ್ಟೇ ಆಹಾ ಅಂತ ಅನಿಸ್ತಾಯಿತ್ತು. ನಾನು ಅಂದ್ಕೊಂಡಿದ್ದೆ ಇವತ್ತು ಹಾಲೆಲ್ಲ ಧೂಳು ಹೊಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಸೊ ಹಾಗಾಗಿ ಬೇಸಿಕ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಬಿಡೋಣ. ರೂಮ್ಸ್ ಎಲ್ಲ ನೀಟಾಗಿದ್ದರೆ ಆಮೇಲೆ ಹಾಲ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೆನ್ನೆ ಸ್ವಲ್ಪ ಅಡುಗೆ ಮನೆ ಒಂದು ಸ್ವಲ್ಪ ಕಬೋರ್ಡ್ ಒರೆಸ್ಕೊಂಡೆ. ಇನ್ನು ನಾಳಿದ್ದು ಅಡುಗೆ ಮನೆ ಕೆಲಸನೇ ಆಗುತ್ತೆ ನನಗೆ. ಹಾಗಾಗಿ ಹಾಲಿಗೆ ಬಂದು ಎಲ್ಲ ಫಸ್ಟು ಟಿ ವಿ ಯೂನಿಟ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಬಕೆಟ್ ತೊಗೊಂಬಂದು ಇಟ್ಕೊಂಡೆ. ಏನಾದರೂ ಎಕ್ಸ್ಟ್ರಾ ಇರುತ್ತಲ್ಲ, ತಂದು ಅದರೊಳಗೆ ಕೊಳೆನ ಹಾಕೋಣ ಅಂತ ಹೇಳಿ. ಹಾಗೆ ಎಲ್ಲ ತಂದು ಇಟ್ಕೊಂಡು ನೋಡಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಟಿ ವಿ ಮೇಲೂ ಎಷ್ಟು ಧೂಳಿತ್ತು ಅಂದರೆ, ಈ ಮನೆಗೆ ಬಂದು ಒಂದು 3-4 ಮಂತ್ಸ್ ಅಷ್ಟೇ ಆಯಿತು. ಸೊ ಅಷ್ಟು ಧೂಳು ಇರೋಲ್ಲ ಅಂದ್ಕೊಂಡಿದ್ದೆ. ಬಟ್ ಮನೆ ಕಟ್ತಾ ಇದ್ದಾರಲ್ಲ, ಸಿಕ್ಕಾಪಟ್ಟೆ ಧೂಳು ತುಂಬ್ಕೊಂಬಿಟ್ಟಿತ್ತು. ಹಾಗಾಗಿ ನೀಟಾಗಿ ಧೂಳು ಒರೆಸ್ಕೊತಾ ಇದ್ದೀನಿ. ಸಾಕ್ಸ್ ತೊಗೊಂಡು ಸಾಕ್ಸ್ನ ಕೈಯಲ್ಲಿ ಹಾಕ್ಕೊಂಡಿದ್ದೆ. ಸೊ ಸಾಕ್ಸ್ನ ಕೈಗೆ ಹಾಕ್ಕೊಂಡು ಒರೆಸ್ಕೊತಾ ಇದ್ದೀನಿ. ಯಪ್ಪ, ಸುಸ್ತಾಗ್ಬಿಡ್ತು ಅಷ್ಟಕ್ಕೆ. ಇವತ್ತಂದು ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು. ಬಟ್ ಆಮೇಲೆ ನೀಟಾಗಿ ಎಲ್ಲ ಒರೆಸ್ಕೋಬೇಕಲ್ಲ. ವರಮಹಾಲಕ್ಷ್ಮಿ ಅಂದ್ರೇ ಹಾಗಲ್ವಾ, ದೇವಿ ನಮಗೆ ಪರೀಕ್ಷೆ ಮಾಡ್ತಾ ಇರ್ತಾಳೆ. ನೀನು ನನ್ನ ಎಷ್ಟು ಶುದ್ಧವಾಗಿ ನಾನು ಪೂಜೆ ಮಾಡ್ತೀಯ, ಅಷ್ಟು ಶುದ್ಧವಾಗಿ ನಾನು ನಿನಗೆ ಮನಸಾರೆ ಹಾರೈಸ್ತೀನಿ ಅಂತಾಳಂತೆ. ಹಾಗಾಗಿ ಎಲ್ಲ ನೀಟಾಗಿ ಧೂಳೆಲ್ಲ ಹೊಡ್ಕೊಂಡೆ. ಅದು ಫಾಸ್ಟ್ ಮೋಷನ್ ಅನಿಸಿರ್ಬೋದು, ಬಟ್ ಅಲ್ಲಿ ಬಾಬಾ ಫೋಟೋ ಒಂದಿತ್ತು, ಮೂರ್ತಿ ಒಂದಿತ್ತು, ಅದನ್ನು ತೆಗೆದು ದೇವ್ರ ಮನೇಲಿ ಇಟ್ಕೊಂಡೆ. ಸೊ ಎಲ್ಲ ಹೀಗೆ ಅದು ಅಲ್ಲಿ ಡಿಸೈನ್ ಕೊಟ್ಟಿದ್ದಾರಲ್ಲ, ಅದನ್ನೆಲ್ಲ ಮೊನ್ನೆ ಒರೆಸಿದ್ದೆ. ಅಷ್ಟೇನು ಧೂಳು ಇರಲಿಲ್ಲ. ಆದರೂ ಸುಮ್ಮನೆ ಹಾಗೆ ಒರೆಸ್ಕೊತಾ ಇದ್ದೆ. ನಾನು ಫ್ಯಾನ್ ತಿರ್ಗಾಕೆ ಬಿಟ್ಟು ಒರೆಸ್ಕೊತಾ ಇದ್ದೀನಿ. ಕೆಳಗಡೆ ಧೂಳೆಲ್ಲ ಹಾರೋಗ್ತದೆ. ಮತ್ತು ಫ್ಯಾನ್ನ ಆಫ್ ಮಾಡಿಕೊಂಡೆ. ಸೊ ಹಾಗೆ ಸೋಫಾ ಕವರ್ನೂ ತೆಗೆದು ಅದನ್ನು ಒಕ್ಕೊಬೇಕಂತ ಹೇಳಿ ಅದನ್ನು ಒಗೆಯೋಕ್ಕೆ ಒಳಗಡೆ ಏನಕ್ಕೆ ಹೋದ್ನೋ, ವಾಪಸ್ ಎಷ್ಟೊತ್ತನ ಬರಲೇ ಇಲ್ಲ ಅನಿಸುತ್ತೆ. ನಾನು ಈಗ ಬಂದು ಈ ಕಡೆ ಕ್ಯಾಮ್ರಾ ಇಟ್ಕೊಂಡು ಮತ್ತು ನೀಟಾಗಿ ಎಲ್ಲ ಒಂದೊಂದೇ ಸಾಮಾನೆಲ್ಲ ಒಳಗೆ ಬ್ಯಾಸ್ಕೆಟ್ ಬಾಲು ನನ್ನ ಮಗಂದು ಅವೆಲ್ಲ ತೊಗೊಂಡು ಆ ಕಡೆ ಶೆಲ್ಫೆಲ್ಲ ನೀಟಾಗಿ ಧೂಳು ಒರೆಸ್ಕೊಂಡು, ಕಿಟಕಿ ಅಂತೂ ಸಿಕ್ಕಾಪಟ್ಟೆ ಧೂಳಾಗಿತ್ತು. ವಾಪಸ್ ಅದನ್ನೆಲ್ಲ ಜಾಡಿಸ್ಕೊಂಡು ಒರೆಸ್ಕೊಂಡು ಎಲ್ಲ ಪಿಲ್ಲೋಸ್ ಎಲ್ಲ ತೆಗೆದು ಅದನ್ನೆಲ್ಲ ಫಟ್ ಅಂತ ಜಾಡಿಸ್ಕೊಂಡು, ಮನೇಲಿ ಒಬ್ಬಳೇ ಇದ್ರೆ ಪಟ ಕೆಲಸ ಆಗ್ತವೆ. ಗಂಡ ಮಕ್ಕಳು ಇದ್ರೆ ಏನು ಕೆಲಸ ಆಗಲ್ಲ. ಅದಕ್ಕೆ ಅವ್ರು ಆಫೀಸ್ಗೆ ಹೋದಾಗಲೇ ನಾನು ಕೆಲಸ ಮಾಡಿದೆ. ಸೋಫಾ ತೆಗಿತಿದ್ದಂಗೆ ನನ್ನ ಮಗ ನಾಟಕ ಸೋಫಾ ತೆಗಿತಿದ್ದಂಗೆ ಅವ್ನು ಬಾಲ್ಸು, ಬರೀ ಇದೇ ಸಿಕ್ತು ನನಗೆ. ಅದು ಕಳೆದೋಗಿದೆ ಮಮ್ಮಿ ಅನ್ನೋ ವಸ್ತುಗಳೆಲ್ಲ ಸೋಫಾ ಕೆಳಗೆ ಇದ್ವು. ಹಾಗಾಗಿ ನೋಡಿ ಕಿಟಕಿ ಕಡೆ ಹೋಗಿ ಎಲ್ಲ ನೀಟಾಗಿ ಅದನ್ನ ಧೂಳು ಹೊಡ್ಕೊಂಡೆ. ಇದು ನನ್ನ ಮನೆ ಅಲ್ಲ, ಆದರೆ ಈ ಮನೇಲಿ ನಾವು ಇರ್ತೀವಲ್ಲ ಅಂತ ಹೇಳಿ ಎಲ್ಲ ಕೆಲಸ ಮಾಡಿಕೊಂಡೆ. ಯಾಕಂದರೆ ಸ್ವಂತ ಮನೇಲಿರೋ ಫೀಲಿಂಗು ಬಾಡಿಗೆ ಮನೇಲಿ ಇರೋಲ್ಲ. ಆದ್ರೂ ಬೇಡ, ಆ ಥರ ಫೀಲಿಂಗ್ ಮಾಡ್ಕೋಬಾರ್ದು ಅಂತ ಹೇಳಿ ಎಲ್ಲ ನೀಟಾಗಿ ಎಲ್ಲ ಧೂಳೆಲ್ಲ ಒರೆಸ್ಕೊಂಡು ಈ ಥರ ನಂದು ಇವತ್ತಿನ ರೂಟೀನ್ ಇತ್ತು. ಎಲ್ಲ ಕ್ಲೀನ್ ಆಯಿತು. ಹಾಲ್ ಕ್ಲೀನ್ ಆಯಿತು, ರೂಮ್ ಕ್ಲೀನ್ ಆಯಿತು, ಅಡುಗೆ ಮನೆ ಒಂದು 20% ಕ್ಲೀನ್ ಆಗಿದೆ. ಸೊ ಎಲ್ಲ ನೀಟಾಗಿ ಜೋಡಿಸಿಟ್ಟು ಅಷ್ಟೊತ್ತಿಗೆ ನನ್ನ ಮಗಂದು ಸ್ಕೂಲಿನ ಟೈಮ್ ಆಯಿತು ಅಂತ ಬೇಗ ಹೋಗಿ ಮಗನ ಸ್ಕೂಲಿಗೆ ಕರ್ಕೊಂಬರಕ್ಕೆ ಹೋದೆ. ಹೇಗಿತ್ತು ನನ್ನ ವ್ಲಾಗ್ ಹೇಳಿ.